ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಗುಡ್ ಮಾರ್ನಿಂಗ್. PUC ಫಲಿತಾಂಶ ಕೂಡ ಇಂದು ಪ್ರಕಟವಾಗುತ್ತೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ 10ನೇ ತಾರೀಕು ಇಂದು ಬೆಳಿಗ್ಗೆ 10 ಗಂಟೆಗೆ ಫಲಿತಾಂಶ ಕೂಡ ಪ್ರಕಟಣೆ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಈ ನಾನು ಮಾಹಿತಿ ಕೊಟ್ಟಿದ್ದೆ, ವ್ಯಾಲ್ಯೂಷನ್ ಕೂಡ ಸಂಪೂರ್ಣವಾಗಿದೆ, 10ನೇ ತಾರೀಕು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸಾಕಷ್ಟು ವಿದ್ಯಾರ್ಥಿಗಳು ಅಂದ್ಕೊಂಡಿದ್ರು ವರ್ಷ ಅನೌನ್ಸ್ಮೆಂಟ್ ಮಾಡ್ತಾರೆ, ಅದೇ ರೀತಿ ಏಪ್ರಿಲ್ 3ನೇ ವಾರ ಅನೌನ್ಸ್ಮೆಂಟ್ ಕೂಡ ಮಾಡ್ಬೋದಿತ್ತು ಅಂತ ಹೇಳ್ತಾ ಇದ್ರು. ಬಟ್ ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಷನ್ ಕೂಡ ಬಂತು, ಮೂರು ಪರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ಈ ವರ್ಷ ಫಲಿತಾಂಶವನ್ನು ಕೂಡ ಬೇಗನೆ ಪ್ರಕಟಣೆ ಕೂಡ ಮಾಡ್ತಾ ಇದ್ದಾರೆ. ಮೊದಲು ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಇಷ್ಟಪಡ್ತೀನಿ. ಸರಿಸುಮಾರಿಗೆ 9:30 ಮೇಲೆ 10 ಗಂಟೆ ಆ ಟೈಮ್ಗೆ ನೀವು ನಿಮ್ಮ ಫಲಿತಾಂಶವನ್ನು ಕೂಡ ನೋಡ್ಕೋಬೋದು. ಹೇಗೆ ಫಲಿತಾಂಶ ನೋಡೋದು ಅನ್ನೋದನ್ನು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಡಿಸ್ಕ್ರಿಪ್ಷನ್ ಬೇಕಾದರೆ ಲಿಂಕನ್ನು ಹಾಕಿರ್ತೀನಿ, ಹೋಗಿ ನೋಡಿ ಫಲಿತಾಂಶವನ್ನು ಹೇಗೆ ನೋಡೋದು ಅಂತ. ಸಿಂಪಲ್ ಅಫಿಷಿಯಲ್ ವೆಬ್ಸೈಟ್ KARResult.NSC.in ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ಒಂದು ಕಾಲಮ್ ಕಾಣುತ್ತೆ. ಇವತ್ತು ರಿಸಲ್ಟ್ ಸೆಕೆಂಡ್ PUC ಪರೀಕ್ಷೆ 1 ಫಲಿತಾಂಶ ಅನೌನ್ಸ್ಡ್ ಆನ್ ಅಂತ ಹೇಳಿ ಇವತ್ತಿನ ಡೇಟ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ನಿಮ್ಮ ಆಲ್ ಟಿಕೆಟ್ನಲ್ಲಿ ನಿಮ್ಮ 6 ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆ 6 ರಿಜಿಸ್ಟ್ರೇಷನ್ ನಂಬರನ್ನು ನೀವು ಎಂಟ್ರಿ ಮಾಡಿ, ಅದೇ ರೀತಿ ನಿಮ್ಮ ಕಾಂಬಿನೇಷನ್ ಕೇಳುತ್ತೆ. ನಿಮ್ಮದು ಯಾವುದು ಸೈನ್ಸ್ ಕಾಮರ್ಸ್ ಸೆಲೆಕ್ಟ್ ಮಾಡಿ ನೀವು ನಿಮ್ಮ ಫಲಿತಾಂಶವನ್ನು ಕೂಡ ನೋಡಬಹುದು. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಯಾರು CET ಮುಖಾಂತರ ಹೋಗ್ತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ 3 ಪರೀಕ್ಷೆ ಮಾಡೋ ಕಾರಣ ಡೌಟು ಅಂತ ಇದ್ದರೆ ಬೇರೆ 2 ಮತ್ತು 3 ಪರೀಕ್ಷೆ ಅವರಿಗೆ ಇದು ಪ್ರೊಫೆಷನಲ್ ಕೋರ್ಸ್ಗೆ ಜಾಯ್ನ್ ಆಗೋದನ್ನ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಗೊಂದಲಮಯ ವಾತಾವರಣ ಇದೆ, ಕೋರ್ಡ್ಗೆ ಹೋದ್ರು ಹೋಗ್ಬೋದು. ಆ ನಿಟ್ಟಿನಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಎಲ್ಲ ವಿದ್ಯಾರ್ಥಿಗಳಿಗೆ. 2 ಅಥವಾ 3 ಪರೀಕ್ಷೆ ಇದ್ರೂ ಕೂಡ ಶೈಕ್ಷಣಿಕ ದೃಷ್ಟಿಯಿಂದ ನಿಮಗೆ CET ನೆಕ್ಸ್ಟ್ ಡಿಗ್ರಿಗೋಸ್ಕರ ಅಥವಾ ಬೇರೆ ಕೋರ್ಸ್ಗೋಸ್ಕರ ಮಾಡ್ತಾರೆ ಅಂಥವರಿಗೆ CETಗೆ ತೊಂದರೆ ಆಗ್ಬೋದು ಕಾಲೇಜ್ ಅಡ್ಮಿಷನ್ಗೆ. ಅದನ್ನು ಹೇಗೆ ನಿಭಾಯಿಸ್ತಾರೆ ಸರ್ಕಾರದಾಗ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ, ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ಏನಾದರೂ ಫೇಲ್ ಆದರೆ ತಲೆ ಕೆಡಿಸ್ಕೋಬೇಡಿ, ನಿಮಗೆ ಲೈಫ್ ಒಳ್ಳೆ ಚಾನ್ಸಸ್ ಇದೆ, ಇನ್ನು ಕೂಡ ನಿಮಗೆ ಆಗುತ್ತೆ. ಫೇಲ್ಯೂರ್ ಇಸ್ ಅ ಸ್ಟೆಪ್ ಆಫ್ ಸಕ್ಸಸ್ ಅಂತಾರೆ. ಏನೇ ಆದರೂ ಕೂಡ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬರೀ PUC ಪಾಸ್ ಆಗಿ ಹೋದವರೆಲ್ಲ ಉದ್ಧಾರ ಆಗಿದ್ದಾರೆ, ಟಾಪಲ್ಲವರೇ ಆ ಥರ ಅಂದಲ್ಲ. ಅವರು ಫೇಲ್ಯೂರ್ ಆಗಿರೋರು ಕೂಡ ಅವ್ರಿಗಿಂತ ಮೇಲೆ ಹೋಗಿರೋ ಉದಾಹರಣೆ ಕೂಡ ಇದೆ, ಕೆಳ ಬಂದಿರೋ ಉದಾಹರಣೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜೀವನ ಇರ್ತದೆ, ಅವರಿಗೆ ಒಂದು ದಾರಿ ಇರ್ತದೆ. ಆ ದಾರಿಯನ್ನು ರೂಪಿಸ್ಬೇಕಾಗುತ್ತೆ. ಪರೀಕ್ಷೆನೇ ಜೀವನ ಅಲ್ಲ, ಪರೀಕ್ಷೆ ಬಿಟ್ಟು ಜೀವನ ಬೇರೆ ಇದೆ ಅಂತ ಹೇಳಿ ನಿಮಗೆ ಆಫ್ಟರ್ ಡಿಗ್ರಿ ಆದಮೇಲೆ ನೀವು ಜಾಬ್ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆರಾಮಾಗಿ ಏನೇ ಆಗಲಿ ಕೂಲಾಗಿ ಹ್ಯಾಂಡ್ಲ್ ಮಾಡಿ, ನಿಮ್ಗೆ ಒಳ್ಳೆ ಟೈಮ್ ಬರುತ್ತೆ, ಒಳ್ಳೇದಾಗೆ ಆಗುತ್ತೆ. ಯಾರು ಕೂಡ ಫೇಲ್ ಆದ ಅಥವಾ ಸ್ಕೋರ್ ಕಡಿಮೆ ಅಂತ ಕಳಿಸ್ಕೊಬೇಡಿ. ನಿಮ್ಮ ಆತ್ಮವಿಶ್ವಾಸ ಇರಲಿ, ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಡಿಸ್ಕ್ರಿಪ್ಷನ್ ಲಿಂಕ್ನ ಹಾಕಿರ್ತೀನಿ, ಫಲಿತಾಂಶ ಹೇಗೆ ನೋಡೋದನ್ನು ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.